महादेव। श्री जगद्गुरुर्वंश श्री वीरभद्रेश्वर महास्वामी महाराज की जय। श्री भद्रकालिका देवी माता की जय। मुरुगेंद्र महास्वामी महाराज की जय। सकल साधु संत महाराज की जय। ಕಾಯವನ್ನು ಪಾವನಮ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣಶರಣೆಯರನ್ನು ರೇಣುಕಾದಿ ಆಚಾರ್ಯರನ್ನು ವೀರಭದ್ರ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆ ಮೇಲೆ ಮುಹೂರ್ತ ಮಾಡಿರುವಂತಹ ಸುಳ್ಳದ ಪೂಜ್ಯರಲ್ಲಿ ಅಮ್ಮಿನಬಾವಿ ಪೂಜ್ಯರಲ್ಲಿ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮವನ್ನು ಸಮರ್ಪಿಸಿ ಪದಾಧಿಕಾರಿಗಳೇ ನೂತನ ದಂಪತಿಗಳೇ ಇಲ್ಲಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಮಹನೀಯರೇ ಹಾಗೂ ಮಾತೆಯರೇ ಎಲ್ಲರಿಗೂ ಶರಣಾರ್ಥಿ. ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ವೀರಭದ್ರೇಶ್ವರ ಗುಗ್ಗಳ ಕಾರ್ಯಕ್ರಮ ಅದ್ಭುತವಾಗಿ ನಡೀತು. ಈಗ ಎರಡನೇ ದಿವಸ ಸಾಮೂಹಿಕ ಮದುವೆ. ನಾಳೆ ವೀರಭದ್ರೇಶ್ವರ ರಥೋತ್ಸವ. ನಮ್ಮ ಏಗನಗೌಡರ ಟೀಮ್ ಒಂದು ದೊಡ್ಡ ಅಟಂ ಬಾಂಬ ಹಾಕ್ತಾರೆ. ಇಲ್ಲಿ ಕೊಟ್ಟದ ಓಣಿಯೊಳಗೆ ಅದ್ಭುತ ಬಾಂಬ್ ಹಾಕ್ತಾರೆ. ಒಂದು 4-5 ದಿವಸ ಗದ್ದಲವೇ ಗದ್ದಲ, ಊಟವೇ ಊಟ. ಇದಕ್ಕೆಲ್ಲ ಕಾರಣ ಏಗನಗೌಡರು, ಅವ್ರ ಹಿಂದಿರತಕ್ಕಂಥ ಎಲ್ಲ ಮೆಂಬರ್ಗಳು. ಇಂಥ ದಿನಮಾನದಲ್ಲಿ ಇಂಥ ಧರ್ಮ ಕಾರ್ಯಗಳು ನಡೆಯೋದು ಅಪರೂಪ, ವಿರಳ. ಜನರು ಬೇಕಾದೇನೆಲ್ಲ ಮಾಡ್ತಾರೆ, ಆದರೆ ಧರ್ಮ ಕಾರ್ಯವನ್ನು ಮಾಡೋ ಮನಸ್ಸಿಲ್ಲ. ಆದರೆ ಏಗನಗೌಡರು ನೋಡ್ರಿ, ಒಂದು ಜಾತ್ರಾ ಮಹೋತ್ಸವ ಒಂದು ಸಣ್ಣ ನೆಪ ಇಟ್ಟುಕೊಂಡು ಇಂಥ ಅದ್ಭುತ ಪರೋಪಕಾರ್ಯವನ್ನು ಮಾಡ್ತಾ ಇರೋದು, ಇದು ಎಲ್ಲರಿಗೂ ಅನುಕರಣೀಯವಾಗಿರುವಂಥ, ಅಷ್ಟೇ ಮಾರ್ಗದರ್ಶನೀಯವಾಗಿರುವಂಥದ್ದು. ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹನ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಪಟ್ಟಣದ ಓಣಿಯ ಶ್ರೀ ವೀರಭದ್ರ ಸ್ವಾಮಿಯ ಸನ್ನಿಧಿಗೆ ಹಣೆಮಣಿದು ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜನೆ ಮಾಡಿರುವಂಥ ಸಾಮೂಹಿಕ ವಿವಾಹ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶ್ರೀ ಮುರುಘಾ ಮಠದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಉಪದೇಶಾಮೃತವನ್ನು ನೀಡಿರುವಂಥ ಸುಳ್ಳ ಪಂಚಗ್ರಹ ಹಿರೇಮಠದ ಶ್ರೀ ಶತಸ್ಥಲ ಬ್ರಹ್ಮ ಶಿವಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸಿಕೊಂಡು ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವಂಥ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಅರವಿಂದ್ ಏಗನಗೌಡರವರೇ, ಸಮಾರಂಭದಲ್ಲಿ ಉಪಸ್ಥಿತರಿರುವ ಮಾಜಿ ಶಾಸಕಿಯರಾದ ಶ್ರೀಮತಿ ಸೀಮಾ ಅಶೋಕ್ ಮಸೂತಿರವರೇ, ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ನೂತನ ದಂಪತಿಗಳೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಧರ್ಮಾಭಿಮಾನಿಗಳೇ, ಮಾತೆಯರೇ ಹಾಗೂ ಮಕ್ಕಳೇ, ಸುಮಾರು 15 ವರ್ಷಗಳಿಂದ ವೀರಭದ್ರ ಸ್ವಾಮಿ ದೇವಸ್ಥಾನದ ಈ ಒಂದು ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಬರ್ತಿರುವುದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅರವಿಂದ್ ಏಗನಗೌಡರವರು ಒಂದು ಮಾತನ್ನು ಹೇಳಿದರು. 15 ವರ್ಷಗಳ ಹಿಂದೆ ದೇವಸ್ಥಾನ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಪರಮ ಪೂಜ್ಯರ ಮಾರ್ಗದರ್ಶನವನ್ನು, ಆಶೀರ್ವಾದವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿರುವಂಥ ಈ ಕಾರ್ಯಕ್ರಮ ನಿರಂತರವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬರಾಕತ್ತದ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ. ಒಬ್ಬ ಸುಭಾಷಿತಕಾರ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ. ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೈತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯಕೃತಂತೆ. ಅಂದರೆ ಯಾವ ವ್ಯಕ್ತಿಯಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಮಾಡಬೇಕು ಅಂತ ಛಲ ಇರ್ತದೆ, ಸಾಹಸ ಇರ್ತದೆ, ಅಂತಹ ವ್ಯಕ್ತಿಗಳಿಗೆ ಗುರುವಿನ ಮತ್ತು ದೇವರ ಅನುಗ್ರಹ ಸದಾವಕಾಲ ಇರ್ತದೆ ಅನ್ನುವಂಥ ಮಾತನ್ನು ಸುಭಾಷಿತಕಾರ ಹೇಳ್ಕೊಂಡು ಬರ್ತಾನೆ. ಅರವಿಂದ ಏಗನಗೌಡರು ಏನು ಹೇಳಿದ್ರಲ್ಲ, ನಾವು ಮಾಡುವಂಥ ಕಾರ್ಯಕ್ಕೆ ಸದಾ ಗುರುಗಳ ಆಶೀರ್ವಾದ ಐತೆ ಅನ್ನೋದಕ್ಕೆ ಕಾರಣ ಏನಂತಂದ್ರೆ
ಅವರಲ್ಲಿ ಸಮಾಜ ಸೇವೆ ಮಾಡುವಂಥ ಛಲ ಅದ. ಅದರ ಸಲುವಾಗಿ ಎಲ್ಲರ ಆಶೀರ್ವಾದ ಅವರಿಗೆ ಖಂಡಿತವಾಗಿ ಇದ್ದೇ ಇರುತ್ತದೆ. 15 ವರ್ಷಗಳಿಂದ ನಿರಂತರವಾಗಿ ಸಾಮೂಹಿಕ ವಿವಾಹಗಳನ್ನು ಮಾಡ್ಕೊಂಡು ಬರುವುದು ಅಷ್ಟು ಸರಳ ಅಲ್ಲ. ಅದಕ್ಕೆ ಹಿರಿಯರು ಒಂದು ಗಾದೆ ಮಾತನ್ನು ಹೇಳ್ಯಾರ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹೇಳಿ. ಅಂದ್ರೆ ಮದುವೆ ಮಾಡೋದು ಅಷ್ಟು ಸರಳ ಅಲ್ಲ, ಮನೆ ಕಟ್ಟೋದು ಅಷ್ಟು ಸರಳ ಅಲ್ಲ. ಯಾಕಂತಂದ್ರೆ ತುಟ್ಟಿ ಆದಂಥ ಒಂದು ಕಾಲ. ಬಂಗಾರ ಎಷ್ಟದ್ರಿ ತೊಲಿಗೆ? 1,35,000. ನನ್ನ ಗುರುಗಳು ಅವ್ರಿಗೆ 92 ವರ್ಷ, ಅವರು ಬಂಗಾರ ಖರೀದಿ ಮಾಡಿದ್ರಂತ. ಅವಾಗ 100 ರೂಪಾಯಿಗೊಂದು ತೊಲಿ ಅಂತ. 100 ರೂಪಾಯಿಗೊಂದು ತೊಲಿ, ಒಂದು 10 ಕಿಲೋ ತಗೊಂಡು ಇಟ್ಕೋಬಾರ್ದ ಅಂತ ನಾ ಹೇಳಿದ್ದೀನಿ. ಇಂಥ ಒಂದು ಸಂದರ್ಭದೊಳಗೆ ಮದುವೆ ಮಾಡ್ಬೇಕಂತಂದ್ರೆ ಅದು ಅಷ್ಟು ಸರಳ ಅಲ್ಲ. ಅದರ ಸಲುವಾಗಿ ಸಮಾಜಕ್ಕೆ ಉಪಯೋಗ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಏಗನಗೌಡರವರು ಹಾಗೂ ಸಮಿತಿ ಎಲ್ಲ ಪದಾಧಿಕಾರಿಗಳು ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಾಕತ್ತಾರೆ. ಈ ಸಂದರ್ಭದಲ್ಲಿ ನೂತನವಾಗಿ ದಾಂಪತ್ಯ ಬದುಕಿಗೆ ಪಾದಾರ್ಪಣೆಯನ್ನು ಮಾಡುವಂಥ ನೂತನ ದಂಪತಿಗೆ ಹೇಳುವಂಥ ಕಿವಿ ಮಾತು ಏನಂತಂದ್ರೆ, ಈಗಾಗಲೇ ಹೇಳಿದರು ಪರಮ ಪೂಜ್ಯರು, ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯಿಸಲ್ಪಟ್ಟಿರುತ್ತವೆ ಅಂತ. ಈಶ್ವರ ಜಾತ್ರಾ ಮಹೋತ್ಸವದ ಮಂಗಲ ಮತ್ತು ಪಾವನ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೆ ಆಶೀರ್ವಚನವನ್ನು ದಯಪಾಲಿಸ್ತಾ ಬಂದಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮುರುಘಾ ಮಠದ ಪೂಜ್ಯರಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಅನಂತ ಸಹಸ್ರ ಪ್ರಣಾಮಗಳನ್ನು ಸಮರ್ಪಿಸಿ, ಸ್ವಾಮಿಗಳವರ ಪಾದಗಳಲ್ಲಿಯೂ ಕೂಡ ಭಕ್ತಿಯ ಅನಂತ ನಮಸ್ಕಾರವನ್ನು ಸಲ್ಲಿಸಿ, ಈ ಜಾತ್ರಾ ಮಹೋತ್ಸವದ ಶ್ರೀ ವೀರಭದ್ರ ದೇವಸ್ಥಾನ ಜಾತ್ರೆಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ್ ಏಗನಗೌಡರನ್ನು ಮೊದಲು ಮಾಡಿಕೊಂಡು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ನೂತನ ವಧುವರರೇ, ವೇದಿಕೆ ಮೇಲೆ ವ್ಯಕ್ತಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಮಹಾಜನರೇ, ದೇವರ ಜಾತ್ರಾ ಮಹೋತ್ಸವ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 15 ವರ್ಷಗಳ ಪರ್ಯಂತರವಾಗಿ ಸಾಗಿಕೊಂಡು ಬಂದಿರತಕ್ಕಂಥ ಈ ಜಾತ್ರಾ ಮಹೋತ್ಸವ ನಿಜವಾಗ್ಲೂ ಕೂಡ ಎಲ್ಲರಿಗೂ ಹರ್ಷ ಮತ್ತು ಸಂತೋಷವನ್ನು ತಂದಿದೆ ಅನ್ನತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಬೇಕಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಏಗನಗೌಡರವರ ಸಹಪಾಠಿಗಳು, ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಪರಿಶ್ರಮ ಪಟ್ಟು ನಿಮ್ಮೆಲ್ಲರ ಸಹಾಯ ಸಹಕಾರದ ಮೇಲೆ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಕೆಲಸವನ್ನು ಸಮಿತಿಯವರು ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಹೆಮ್ಮೆಯನ್ನು ತಂದುಕೊಡ್ತಕ್ಕಂಥದ್ದಾಗಿದೆ. ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಅದು ಬಹಳಷ್ಟು ಕಠಿಣ ಅನಿಸಿದರೂ ಕೂಡ ಮುಂದೆ ನಿರಂತರವಾಗಿ ನಡೆದುಕೊಂಡು ಹೋಗಬೇಕಾದ್ರೆ ಅಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆ, ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಅದು ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ಅಂಥ ಪ್ರಾಮಾಣಿಕ ಒಂದು ಸೇವೆಯನ್ನು ಎಲ್ಲಾದರೂ ಮಾಡ್ತಾ ಇದ್ದಾರಂತಂದ್ರೆ ಈ ಕೊಟ್ಟಣದ ಓಣಿಯ ವೀರಭದ್ರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಆ ಎಲ್ಲ ಪದಾಧಿಕಾರಿಗಳ ಒಂದು ಪ್ರಾಮಾಣಿಕ ಸೇವೆ ಇರುವುದರಿಂದ ಪ್ರತಿ ವರ್ಷವೂ ಕೂಡ ಬಹಳಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಸಮಯ ಬಹಳಷ್ಟು ಆಗಿದೆ. ಮೇಲೆ ಬಿಸಿಲಿನ ತಾಪ, ಹೊಟ್ಟೆಯೊಳಗೆ ಹಸಿವಿನ ತಾಪ, ಈ ಎರಡರ ಮಧ್ಯದಲ್ಲಿ ಇನ್ನು ನಮ್ಮ ತಾಪ ಬೇಡ ಅಂತಂದ್ರೆ ನಾವು ಹೆಚ್ಚಿಗೆ ಮಾತನಾಡಬಾರ್ದು. ಒಟ್ಟಿನಲ್ಲಿ ಒಂದೇ ಒಂದು ಮಾತು ಏನಂತಂದ್ರೆ, ಈ ಸಾಮೂಹಿಕ ವಿವಾಹ ಜನರಿಗೆ ಬಹಳಷ್ಟು ಖರ್ಚು ಮಾಡಿ ಮದುವೆಯನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭ ಇರ್ತಾ ಇದೆ. ಅಂಥ ಖರ್ಚಿಗೆ ಕಡಿವಾಣ ಹಾಕಬೇಕು, ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂಬತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಏಗನಗೌಡರು ಇರ್ಬೋದು, ಅವರ ಎಲ್ಲ ಸಮಿತಿಯ ಪದಾಧಿಕಾರಿಗಳು ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಈ ಸಾಮೂಹಿಕ ವಿವಾಹವನ್ನು ಇಟ್ಟುಕೊಂಡು ಇದೊಂದು ದೊಡ್ಡ ಉಪಕಾರದ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯವೈಖರಿ, ಅವರ ಸೇವೆಯ ಒಂದು ಮನೋಭಾವನೆಯನ್ನು ಎಷ್ಟು ವರ್ಣನೆ ಮಾಡಿದರೂ ಕೂಡ ಕಡಿಮೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಟ್ಟಿನಲ್ಲಿ ಈ ನೂತನ ವಧುವರರಿಗೆ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ
ನಿಮ್ಮೆಲ್ಲರಿಗೂ ಕೂಡ ಆ ವೀರಭದ್ರ ಸ್ವಾಮಿ ಪೂಜ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ ಅಂತ ತಿಳ್ಕೊಂಡು ಹೇಳಿ 2 ಮಾತು ವಿರಾಮ ಕೊಡ್ತಾ ಇದ್ದೇನೆ. ಶಿವಂಭಯ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ನಡೀತಾ ಇದೆ. ನಾನು 2008ರಲ್ಲಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಅಕ್ಕಾರ ನಮ್ಮ ಓಣಿಯೊಳಗೆ ನೀವು ಕ್ಯಾನ್ವಾಸ್ ಚಾಲೂ ಮಾಡ್ಬೇಕಂದ್ರೆ ವೀರಭದ್ರೇಶ್ವರಿಗೆ ಅಭಿಷೇಕ ಮಾಡಿಸ್ಕೊಂಡ್ರಿ, ಅಲ್ಲಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರೆ ಈಗಿನ ಗೌಡ್ರು ಆಯ್ತುರಪ್ಪ ಹಂಗೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ಪ್ರಾರಂಭವಾದಂಥ ನಮ್ಮ ಕ್ಯಾನ್ವಾಸು ಆ ವೀರಭದ್ರೇಶ್ವರ ಆಶೀರ್ವಾದದಿಂದ 2008ರಲ್ಲಿ ನಿಮ್ಮೆಲ್ಲರ ಆ ದೈವದಲ್ಲೇ ದೇವರು ಇರ್ತಾನಂತ ಹಂಗೆ ಆ ದೈವ ನೀವೆಲ್ಲರೂ ಕೂಡ ದೇವರ ರೂಪದಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ಆ ಒಂದು ಸಂದರ್ಭದಲ್ಲಿ ನಾನು ಶಾಸಕಿಯಾಗಿ ನಿಮ್ಮೆಲ್ಲ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಆ ವೀರಭದ್ರೇಶ್ವರ ನಿಮ್ಮ ಮುಖಾಂತರ ಕಲ್ಪಿಸಿಕೊಟ್ಟಿದ್ದಾನೆ ಅನ್ನೋದನ್ನು ನಾನು ಎಂದೂ ಕೂಡ ಮರೆಯುವುದಿಲ್ಲ. ಹಾಗೆ ಅವ್ರು ಹೇಳಿದ್ರಿಲ್ಲ ಜಾತ್ರೆ ಮಾಡಾತಿವ್ರಕ್ಕಾರ ಆದರೆ ಸಾಮೂಹಿಕ ಮದುವೆ ಮಾಡ್ಬೇಕಂತ ವಿಚಾರ ಐತೆ ಹೆಂಗೆ ಅಂತ ಆಯ್ತು ಮಾಡ್ರಿ ಅಂತ 5 ವರ್ಷ ಶಾಸಕಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆ ಸಹಕಾರವನ್ನು ಕೊಡ್ತಾ ಬಂದೀವಿ. ಆದರೆ ಮತ್ತೆ ಪ್ರತಿ ವರ್ಷವೂ ಕೂಡ ಸಾಮೂಹಿಕ ಮದುವೆಗಳಿಗೆ ನಿಮ್ಮ ಸಹಕಾರ ಬೇಕಂದಾಗ ಸಾಧ್ಯ ಆದಷ್ಟು ಅವರಿಗೆ ಸಹಕಾರವನ್ನು ನೀಡ್ತಾ ಬಂದಿದ್ದೇವೆ. ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ವೇದಿಕೆಗೆ ನನಗೆ ಅವಕಾಶವನ್ನು ತಾವೆಲ್ಲ ಕೊಡ್ತಾನೂ ಕೂಡ ಬಂದಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ನವ ವಧುವರರು ಇವತ್ತು ಬಹಳ ತಿಳ್ಕೊಳ್ಬೇಕಾಗಿದೆ. ಮದುವೆ ಆಗಿ ಇನ್ನೂ 1 ವರ್ಷ ಆಗಿರೋದಿಲ್ಲ, ನಮ್ಮ ಜೊತೆ ಹೊಂದಾಣಿಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆ ಇವತ್ತು ವಧುವರರಲ್ಲಿ ಮದುವೆಯಾದಂಥ ನವ ದಂಪತಿಗಳಲ್ಲಿ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಯಾಕಂದ್ರೆ ನಾನೊಂದು ಸಾಂತ್ವನ ಕೇಂದ್ರವನ್ನು ಕೂಡ ನಡೆಸ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಮದುವೆ ಅನ್ನೋದು ದೇವರ ಹುಡುಗ ಹುಡುಗಿಯನ್ನು ಮೊದಲೇ ಇವಳು ವರ ಇವಳು ವಧು ಇವರಿಬ್ರು ಜೋಡಿ ಇರಬೇಕು ಅಂತ ದೇವರನ್ನ ತೀರ್ಮಾನ ಮಾಡಿರ್ತಾನಂತ. ಹಂಗಾಗಿ ಅತಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವನ್ನ ನಾವು ಆಚರಿಸ್ತಾ ಬಂದಿದ್ದೇವೆ. ನಮಗೆ ಪ್ರತಿ ಬಾರಿಯೂ ಬಂದು ನಮಗೆ ಆಶೀರ್ವಾದವನ್ನು ಮಾಡಿ ನಮಗೆ ಧೈರ್ಯವನ್ನು ತುಂಬಿ, ಯಾಕಂದ್ರೆ ಇವತ್ತು ಮಾತ್ರ ಹೇಳುವಂತ ಮಾತಲ್ಲಿದ್ದು 15 ವರ್ಷಗಳ ಹಿಂದೆ ವೇದಿಕೆ ಮೇಲೆ ಕುಂತಂತ ನಮ್ಮ ಎಲ್ಲ ಶ್ರೀಗಳು ನಮಗೆ ಆಶೀರ್ವಾದವನ್ನು ಮಾಡಿ, ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ರಿ ನಾವು ನಿಮ್ಮ ಜೊತೆ ಇರ್ತೇವೆ, ಯಾವತ್ತೂ ಕೂಡ ನಮ್ಮ ಆಶೀರ್ವಾದ ನಿಮ್ಮ ಜೊತೆ ಇದೆ, ಒಳ್ಳೆಯ ಕೆಲಸಗಳನ್ನ ನೀವು ಮಾಡ್ಕೊಂತ ಹೋಗ್ರಿ ಅಂತ ಅವಾಗ ಆಶೀರ್ವಾದ ಮಾಡಿದ್ದು. ಇವತ್ತು 15 ವರ್ಷಗಳ ಕಾಲ ನಿರಂತರವಾಗಿ ಸಾಮೂಹಿಕ ವಿವಾಹವನ್ನ ಮಾಡ್ಕೊಂತ ಬಂದಿದ್ದೇವೆ. ಯಾಕಂದ್ರೆ ನಾವು ಮೊದಲು ಹೋದಾಗ ಶ್ರೀಗಳು ಯಾರೂ ಪರಿಚಯ ಇದ್ದಿರಲಿಲ್ಲ. ನಾವು ಹಂಗೆ ಕೇಳ್ಕೊಂತ ಹೋದೀವಿ. ಅದರ ಹಿಂಗೆ ಮೂರ್ತಿ ಪ್ರತಿಷ್ಠಾಪನೆ ಐತಿ. 2011 ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. 2011 ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ ಅವರಿಗೆ ನಾವು ಮನವಿಯನ್ನ ಮಾಡಿಕೊಂಡಾಗ ಅತಿ ನಗುತ್ತಾ ಖುಷಿಯಿಂದ ನಾವು ಬರಲಿಕ್ಕೆ ಒಪ್ಪಿ ಅವತ್ತ ಕಾರ್ಯಕ್ರಮಗಳನ್ನೆಲ್ಲ ನಡೆಸಿಕೊಟ್ರು. ಇವತ್ತಿನವರೆಗೂ ನಿರಂತರವಾಗಿ 15 ವರ್ಷದಿಂದ ಇನ್ನು 2-3 ಜನ ಸ್ವಾಮೀಜಿಯವರು ತಮ್ಮ ಕೆಲಸದ ಒತ್ತಡದಿಂದ ಇವತ್ತು ಬರಕ್ಕಾಗಿಲ್ಲ. ಇಲ್ಲಂದ್ರೆ ಪ್ರತಿ ವರ್ಷ ವೇದಿಕೆ ಮೇಲೆ 6-7 ಜನ ದೈವಿ ಸ್ವರೂಪದಲ್ಲಿ ಕುಂತು ತಮಗೆಲ್ಲರಿಗೆ ಆಶೀರ್ವಾದ ಮಾಡೋದಾಗ್ಲಿ, ನಮ್ಮ ಸಮಿತಿಯ ಒಂದು ಆರೋಗ್ಯದ ಆಶೀರ್ವಾದ, ವಧುವರರಿಗೆ ಒಳ್ಳೆಯ ಜೀವನಕ್ಕೆ ಆಶೀರ್ವಾದವನ್ನ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಈ ವೇದಿಕೆ ಮುಖಾಂತರ ಹಾಗೂ ತಮ್ಮೆಲ್ಲರ ಪರವಾಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿಯ ವತಿಯಿಂದ ಅವರಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಟ್ಟಬೇಕಂದ್ರೆ ದೇವಸ್ಥಾನ ಕಟ್ಟಬೇಕಂದ್ರೆ ಶಾಸಕರು ಯಾರಾದ್ರೂ ಇರ್ತಾರ, ಫಂಡ್ ಹಾಕ್ತೈತಿ, ಅರ್ಧ ಫಂಡ್ ಸರ್ಕಾರ ಕೊಡ್ತೈತಿ, ಅರ್ಧ ಸಾರ್ವಜನಿಕರ ವಂತಿಗೆಯನ್ನ ಕೂಡಿಸಿ ದೇವಸ್ಥಾನ ಕಟ್ತಾರ. ಆದ್ರೆ ಶಹರ ವ್ಯಾಪ್ತಿಯೊಳಗ ಇದು ಬಹಳ ತದ್ದು ವಿರುದ್ಧ ಐತಿ. ಸರ್ಕಾರಿ ಜಾಗ ಒಳಗ ದೇವಸ್ಥಾನ ಕಟ್ಟಕ್ ಆಗೋಂಗಿಲ್ಲ, ವೈಯಕ್ತಿಕ ಜಾಗೆಯಲ್ಲಿ ಅನುದಾನ ಸಿಗುವುದಿಲ್ಲ. ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಶ್ರೀ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವೇದಿಕೆ ಆಗಮಿಸಿದ್ದಾರೆ. ದಯವಿಟ್ಟು ಅಲ್ಲಿ ದಾರಿ ಒಳಗೆ ನಿಂತರ ಒಂದ್ ಸ್ವಲ್ಪ ದಾರಿ ಬಿಡ್ರಿ. ನಮ್ಮ ಕಮಿಟಿಯ ಸದಸ್ಯರು ಹೋಗಿ
ಶ್ರೀಗಳನ್ನ ಬರಮಾಡ್ಕೊಳ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೋತೇನೆ.